ಅದ್ಭುತವಾದ ಶಾಂತಿಯುತವಾದ ಮೆರವಣಿಗೆಯನ್ನು ನಾವು ನೋಡಿದ್ವಿ. ಮುಂಚೆ ಸ್ವಲ್ಪ ಗೊಂದಲಗಳು ಆಗ್ತಿತ್ತು, ಬಸ್ಗಳು ಬರ್ತಿತ್ತು, ಕೆಸರುಗಳು ಮಳೆ ಅಂತೇಳಿ. ಬಟ್ ಇವತ್ತೆಲ್ಲ ಬಸ್ಸುಗಳು ಎಲ್ಲ ಒಂದ್ ಕಡೆ ಹೋದ್ವು, ಜನಗಳು ಆರಾಮಾಗಿ ಎಲ್ಲರೂ ಕೂಡ ಬಂದಿದ್ದೀವಿ. ತುಂಬ ಚೆನ್ನಾಗಾಯ್ತು. ಇವತ್ತು ದೇಶಕ್ಕೆ ಮನುಕುಲಕ್ಕೆ ಶಾಂತಿಯನ್ನು ಸಾರಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಇಡೀ ಮನುಕುಲ ಶಾಂತಿಯಿಂದ ಇರಬೇಕು, ಸಹಬಾಳ್ವತೆಯಿಂದ ಇರಬೇಕು, ಒಳ್ಳೆಯದನ್ನ ಏನೇನು ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಹೇಳಿದ್ದಾರೆ. ದಾನ ಮಾಡಬೇಕು, ಧರ್ಮ ಮಾಡಬೇಕು, ಇನ್ನೊಬ್ಬರು ಯಾರು ಇಲ್ಲದೆ ಇದ್ದವ್ರು ನಮ್ಮ ಮಕ್ಕಳಂತೆ ನೋಡ್ಕೋಬೇಕು, ಪಕ್ಕದಲ್ಲಿ ಯಾರಿದ್ದಾರೆ ಆಜುಬಾಜು ಅವ್ರೆಲ್ಲರಿಗೂ ಸಹಕಾರಿಯಾಗಿರ್ಬೇಕು, ಬಡ್ಡಿ ತಗೋಬೇಡ್ರಿ. ಬೇರೆಯವರೆಲ್ಲ ಬಡ್ಡಿ ಬಟ್ ನಿಮ್ಮಲ್ಲಿ ಕೆಲವರು ನಮ್ಮ ಜವಳಿ ಮಗ ಇದ್ದ ಬ್ಯಾಂಕಲ್ಲಿ ಬಡ್ಡಿ ವಾಪಸ್ ಕೊಡೋಕೆ ಅವ್ರು ಇಸ್ಕೊಳ್ಳಲ್ಲ ಅಂತಿದ್ರು. ನಂಗೆ ಬಡ್ಡಿ ಬೇಡ ಕಟ್ರಿ ನಾನು ಅಂದ್ರೆ ಆ ಥರ ಜನ ಜಬಳಿ. ನಮ್ಮ ನೂರ್ ಮೊಹಮ್ಮದ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಅಂತ ಹಾಕ್ಬಿಟ್ರೆ ಬೇಡ ಕಟ್ರಿ ಬಡ್ಡಿ ನಾನು ಅವ್ರು ಹೆಂಗೆ ಬಡ್ಡಿ ಬಿಟ್ಟು ಕೊಡೋಕೆ ಆಗಲ್ಲ ಜಗಳ ಆಡೋದು ಅವರು. ಅಂದರೆ ಆ ಥರದ ದಾನ ಧರ್ಮ ಮಾಡಿದ್ರು. ಎಲ್ಲವೂ ಕೂಡ ಇಡೀ ಮನುಕುಲಕ್ಕೆ ನಾನು ಹೇಳ್ತೀವಿ ಒಂದೇ ದೇವರು ಇರೋದು. ಇಡೀ ಮನುಕುಲಕ್ಕೆ, ಇಡೀ ಜಗತ್ತಿಗೆ ಒಬ್ಬನೇ ದೇವರು. ನೂರಾರು ಹೆಸರುಗಳನ್ನ ನಾವು ಕರಿತೀವಿ, ನೂರಾರು ಧರ್ಮಗಳಲ್ಲಿ ಹೇಳ್ತೀವಿ. ಆದರೆ ದೇವರು ಒಬ್ಬ. ಏಕೆಂದರೆ ಸೂರ್ಯ ಎಲ್ಲರಿಗೂ ಒಂದೇ, ಗಾಳಿ ಎಲ್ಲರಿಗೂ ಒಂದೇ, ನೀರು ಎಲ್ಲರಿಗೂ ಒಂದೇ. ಇದೆಲ್ಲವೂ ನಡೆಸ್ತಿರತಕ್ಕಂಥದ್ದು ಯಾರಿಗೂ ದೇವರು ಇರಬೇಕು. ಅದೇ ಭಗವಂತ, ಅದೇ ದೇವರು. ಅದಕ್ಕೆ ನಾವು ನೂರು ಹೆಸರು ಇಟ್ಕೊಂಡಿದ್ವಿ. ನಮ್ಮಲ್ಲೆಲ್ಲರೂ ಇರತಕ್ಕಂಥದ್ದು ರಕ್ತನೇ. ಇವತ್ತು ಯಾರು ಏನೇ ಹೇಳ್ಬೋದು, ಇವತ್ತು ನಮ್ಮ ಹೆಣ್ಣುಮಕ್ಕಳಿಗೆ ಗೌರವ ತರ್ಕೊಡತಕ್ಕಂಥದ್ದು ಹೇಳಿದ್ದೆ ಮೊಹಮ್ಮದ್ ಪೈಗಂಬರ್ ಅವರು. ಅವ್ರಿಗೆ ಗೌರವ ಕೊಡಬೇಕು ಅನ್ನತಕ್ಕಂಥ ಅಷ್ಟು ಮುಂಚೆ ಅಷ್ಟೊಂದು ಮೊಹಮ್ಮದ್ ಪೈಗಂಬರ್ ಬರೋಕ್ಕೆ ಅಷ್ಟೊಂದು ಜನಗಳಿಗೆ ತಿಳುವಳಿಕೆ ಇರಲಿಲ್ಲ. ಇಡೀ ಪ್ರಪಂಚಾದ್ಯಂತ ಇವತ್ತು ಅವರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅಂತ. ಅವರು ದೇವರೇ, ಬೇರೆ ಏನೂ ಅಲ್ಲ. ದೇವರ ಮಕ್ಕಳು ಅನ್ಬೋದು, ಅವಧೂತರು ಅನ್ಬೋದು. ಅತ್ತ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಅವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಿರೋ ತುಂಬ ಸಂತೋಷದ ವಿಚಾರ. ಇವತ್ತು ಏನು ನಮ್ಮ ಅಸ್ಲಾಂ ಖಾನ್ ಹೇಳ್ತಿದ್ರು, ಇದಕ್ಕೆ ಸ್ಮಶಾನಕ್ಕೆ, ಕಬ್ರಸ್ತಾನಿಗೆ ರಸ್ತೆ ಪೂರ್ತಿ ಆಗಿಲ್ಲ, ಅದು ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಇದ್ದೇನೆ. ಇವತ್ತು 13ರಿಂದ 18 ಶಾಸಕರು ಸುಮಾರು 8-10 ಕೋಟಿಯಷ್ಟು ನಾವು ಕೆಲಸಗಳನ್ನ, ರಸ್ತೆಗಳನ್ನ, ಎಲ್ಲ ಹಳ್ಳಿಗಳಂತೂ ರಸ್ತೆನೇ ಇರಲಿಲ್ಲ. ನಿಮ್ಮ ಬುಕ್ಕಾಂಬೂದಿ, ಮಾಕ್ನಹಳ್ಳಿ, ಬಿಳ್ಳಹಳ್ಳಿ ಕೇಳಬಾರ್ದು ಆ ಪರಿಸ್ಥಿತಿಯಲ್ಲಿ ಇದ್ರು ಜನ. ಅಲ್ಲೆಲ್ಲ ತುಂಬ ಮುಸ್ಲಿಂ ಇರತಕ್ಕಂಥ ಜನರು ತರೀಕೆರೆ ಬಿಟ್ಟು ಬೇರೆ ಕಡೆ ಎಲ್ಲ ಅವ್ರಿಗೆ ನೀರಿರಲಿಲ್ಲ, ಬೆಳಕಿರಲಿಲ್ಲ, ರಸ್ತೆ ಇರಲಿಲ್ಲ, ಆ ಮಟ್ಟಕ್ಕೆ ಚರಂಡಿಗಳು ಇರಲಿಲ್ಲ. ನಾವು ಆದಪ್ಪ ಎಲ್ಲವನ್ನೂ ಕೂಡ ಅಭಿವೃದ್ಧಿಯನ್ನು ಮಾಡೋದು. ಇವತ್ತು ನಮ್ಮ ತುಂಬ ಹಣವನ್ನು ಅಂದರೆ ಪದೇ ಹೋಗಿ ಕೇಳಿದ್ರೆ ಕೊಡ್ತಾರೆ. ಸುಮ್ಮನೆ ನಾವು ಸರಿಯಾದ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಾವಿಟ್ಟು ಬರೆಸಿ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿ ದುಡ್ಡಿಲ್ಲ. ಹಂಗಾಗಿ ಇವತ್ತು ಕೋಟಿ ಗಟ್ಟಲೆ ಅತಿ ಹೆಚ್ಚಿನ ಹಣವನ್ನು ಇಡೀ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಹಣವನ್ನು ನಾವು ಕೊಡಿಸಿದ್ದೇವೆ ಅಂತ ಮಾತುಗಳನ್ನು ಹೇಳ್ತಾ, ಅದರಿಂದ ತುಂಬ ಮಸೀದಿಗಳು ಅಭಿವೃದ್ಧಿ ಆಗಿದೆ. ಅಲ್ಲಿ ತನಕ ಯಾವ ಸರ್ಕಾರದ ಹಣ ಕೂಡ ಬಂದಿರಲಿಲ್ಲ ಅವರಿಗೆ. ಹೇಳ್ತೀನಿ ಬಿಡು, ಅದನ್ನ ಹೇಳ್ಬೋದು. ಇವತ್ತು ನಮ್ಮ ಲೈಟ್ ಇಂದ ಹೇಳ್ತಿದ್ದಾರೆ, ಅದಕ್ಕೆ ಮತ್ತೆ ಇನ್ನೊಂದು 25 ಲಕ್ಷ ಅಷ್ಟು ಹಣವನ್ನು ಹಾಕಿ ಮಧ್ಯದಲ್ಲಿ ಒಂದು ಆರ್ನಮೆಂಟಲ್ ಲೈಟ್ಸ್ ಅಂತ ಹೇಳ್ತಲ್ಲ, ಅದನ್ನು ಕೂಡ ಹಾಕ್ಸೋಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಮತ್ತೆ 25 ಲಕ್ಷ ಅದಕ್ಕೆ ಮಂಜೂರು ಮಾಡಿಸಿ ಆರ್ನಮೆಂಟಲ್ ಲೈಟ್ಸ್ ಮಧ್ಯೆ ಹಾಕ್ಲಿಕ್ಕೆ ವ್ಯವಸ್ಥೆ. ಸೈಡಿಗೂ ಲೈಟ್ ಬರುತ್ತೆ, ಆರ್ನಮೆಂಟಲ್ ಲೈಟ್ಸ್ ಬರುತ್ತೆ. ಅವೆಲ್ಲ ಬಂದಾಗ ಇನ್ನೂ ಹೆಚ್ಚಿನ ಬೆಳಕಾಗುತ್ತೆ. ಪಕ್ಕಕ್ಕೆ ಕಂಬಗಳು ಇದಾವಲ್ಲ, ಅಲ್ಲೆಲ್ಲ ಲೈಟ್ ಹಾಕ್ತೀವಿ. ಕಬ್ರಸ್ತಾನಿಗೆ ಲೈಟಾ? ಈ ಲೈಟ್ ಕೇಳಿಸ, ಕಬ್ರಸ್ತಾನಿಗೂ ಲೈಟ್ ಹಾಕ್ಸ್ಕೊಡ್ತೀನಿ. ಅವ್ರು ನನಗೆ ಈ ಲೈಟ್ ಬರ್ತಾ ತೋರಿಸುತ್ತಲ್ಲ, ರಸ್ತೆ ಲೈಟ್ ಹೇಳ್ತೀರಿ ಅನ್ಕೊಂಡ್ಬಿಟ್ಟೆ. ಓಕೆ, ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯವರು ಎಲ್ಲರಿಗಿಂತ ಹೆಚ್ಚು ಮುಸ್ಲಿಂ ನಾಯಕರಿಗಿಂತ ಅವರು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದು ಸಿದ್ದರಾಮಯ್ಯವರು. ಮುಂಚೆ ಮೈನಾರಿಟಿಗೋಸ್ಕರ ಮೀಸಲಾಗಿ ಹಣ ಇರ್ತಿರ್ಲಿಲ್ಲ, ಅದನ್ನು ಪ್ರಪ್ರಥಮವಾಗಿ ಮಾಡಿದ್ದು ಸಿದ್ದರಾಮಯ್ಯವರು. ನಿಮಗೆ ಅಪಾರ ಆದ ಹಣವನ್ನು ಇಟ್ಟರು, ಅದಕ್ಕೆ ಬೇರೆ ಎಲ್ಲ ಅಷ್ಟೊಂದು ಹಣ ಕೊಡಬೇಕು, ಇಷ್ಟೊಂದು ಹಣ ಕೊಡಬೇಕು ಅಂತೆಲ್ಲ ಮಾತಾಡೋರು. ಆದರೆ ತುಂಬ ಯಾರ್ಯಾರು ಹಿಂದುಳಿದಿದ್ದಾರೆ, ಯಾರು ಏರಿಯಾಗಳು ಹಿಂದುಳಿದಾರೆ, ಅದಕ್ಕೆ ಅವ್ರು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟರು. ಏಕೆಂದರೆ BJP ಶಾಸಕರು ಇರತಕ್ಕಂಥದ್ರಲ್ಲಿ ಮುಸ್ಲಿಮರು ₹1 ಕೆಲಸ ಮಾಡಲ್ಲ, ಆದರೆ ಮೈನಾರಿಟಿ ದುಡ್ಡು ಅಲ್ಲೇ ಉಪಯೋಗಿಸ್ಬೇಕಾದ್ರಿಂದ ಮಾಡಲೇಬೇಕಾದ ಪರಿಸ್ಥಿತಿ ಇರೋದ್ರಿಂದ ಇವೆಲ್ಲವನ್ನೂ ಕೂಡ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಮುಂದೆ ಸರ್ಕಾರ ತರಬೇಕು ಅಂತ ಹೇಳಿ DK ಶಿವಕುಮಾರ್ ಕೂಡ ಪಣ ತೊಟ್ಟು ಇವತ್ತಿಂದನೇ ಕೆಲಸ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತು, ಇವತ್ತೇನು ಎಲ್ಲ ಗ್ಯಾರಂಟಿಗಳು ಬರ್ತಾ ಇದೆ.
ಇವತ್ತು ಪೆನ್ಷನ್ ಪ್ರಾಬ್ಲಮ್ ಆಗಿತ್ತು, ಅದು ಕೂಡ ಎಲ್ಲ ಸರಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಇದೆ. 1,20,000 ಅಷ್ಟು ಹಣವನ್ನ ಮಾಡಿ ಇವತ್ತು ಎಲ್ಲ ಬಡ ಜನರಿಗೆ ಪೆನ್ಷನ್ ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ, ಪರಮೇಶ್ವರ್ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಮನವಿಗೆ ಹೋಗ್ಬಿಟ್ಟು, ಶಾಸಕರು ಅನೇಕ ಶಾಸಕರು ಮನವಿ ಕೊಟ್ಟರು, ಹೋಗ್ಬಿಟ್ಟು ಅದು ಒಂದೇ ದಿನದಲ್ಲಿ ಆದೇಶವನ್ನ ಮಾಡಿ ಇನ್ನು ಮುಂದೆ ಏನು ತುಂಬಾ ಜನ ಮತ್ತೆ ದಿನಕ್ಕೆ 100 ಜನ ಬರೋರು ಕೇಳೋರು ಪೆನ್ಷನ್ ಬರ್ತಿಲ್ಲ ಅಂತೇಳಿ. ಇವತ್ತು ಎಲ್ಲವೂ ಕೂಡ ಸರಿಯಾಗಿ ಎಲ್ಲರಿಗೂ ಪೆನ್ಷನ್ ಬರ್ತದೆ. ಜೊತೆಗೆ ಭಾರತ್ ಜೋಡೋ ಯುವಕ ಸಂಘ ಅಂತ ಮಾಡಿದ್ದಾರೆ. ಪ್ರತಿಯೊಂದು ಪಂಚಾಯತಿಗೆ 100 ಜನ ಮಿನಿಮಮ್ ಸಂಘವನ್ನು ಮಾಡಬೇಕು. ಅದರಿಂದ ಅವರಿಗೆ ಮಿನಿಮಮ್ 100. ಅದೇ ನಮ್ಮ ಪಟ್ಟಣದಲ್ಲಿ 6,000 ಮೆಂಬರ್ಗೆ 6,000 ನಮ್ಮ ಎಲ್ಲಿ ಹೋಗಿದ್ವಿ ಸರ್? 6,000 ಜನರಿಗೆ ವರ್ಮ 6,000 ಜನ ಅಲ್ಲ ತರೀಕೆರೆ ಅವರು 4,000 6,000 ಜನಕ್ಕೆ ಒಂದು ಸಂಘ. ಇಲ್ಲಿ ಸುಮಾರು 40,000 ವಾರ್ಡಿಗೆ ಒಂದು ವಾರ್ಡ್ 25 ಜನತೆ ಸಂಘಗಳನ್ನ ಮೆಂಬರ್ಸ್ಗಳು ಮಾಡಿಬಿಟ್ಟು ನಾವು ಇಲ್ಲಿ ಸಂಘವನ್ನು ಮಾಡ್ತೀವಿ. ಅವ್ರಿಗೆ ಸರ್ಕಾರ 10 ಲಕ್ಷ, ಪ್ರತಿಯೊಂದು ಸಂಘಕ್ಕೆ 10 ಲಕ್ಷ ಹಣ ಕೊಡುತ್ತೆ. ಅದರಲ್ಲಿ ನೀವು ಸ್ಪೋರ್ಟ್ಸ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಬೋದು, ಅಥವಾ ಸಾಮಾಜಿಕ ಸೇವೆಗಳನ್ನ ಮಾಡ್ಬೋದು, ಕ್ಯಾಂಪ್ಗಳು ಮಾಡ್ಬೋದು. ಇವೆಲ್ಲದಕ್ಕೂ ಸರ್ಕಾರ ಯುವಕರನ್ನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಯುವಕರು, ಯಾಕೆಂದ್ರೆ ನಾವೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ವಿ. 16 ವರ್ಷದ ಹುಡುಗರು, 18 ವರ್ಷದ ಹುಡುಗ ಅಂತಿದ್ರು. ಇವತ್ತು ಅವ್ರನ್ನ ಮುಂದಕ್ಕೆ ತಂದಿರತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು 16 ವರ್ಷದವರೆಗೆ ಮತ್ತು 18 16 ವರ್ಷದಿಂದ 35 ವರ್ಷದ ತನಕ, ಸೊ 16 ವರ್ಷದ ಹುಡುಗರು ಎಲ್ಲರೂ ಕೂಡ ಇವತ್ತು ಅಧ್ಯಕ್ಷರಾಗ್ಬೋದು, ಪದಾಧಿಕಾರಿಗಳಾಗಿರ್ತಾರೆ. ಅವ್ರಿಗೆ ಹಣವನ್ನು ಸರ್ಕಾರದ ಒಬ್ಬರು ಯಾರಾದ್ರೂ ಮೆಂಟರ್ ಅಂತ ಮಾಡಿರ್ತೀವಿ, ಅವ್ರ ಕೈಲಿ ಹಣ, ಅವರು ಮತ್ತೆ ಅಧ್ಯಕ್ಷ ಜೊತೆಯಾಗಿ ಸಿಗ್ನೇಚರ್ ಮಾಡಿದ್ರೆ ರಿಲೀಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದರೆ ಇದರಿಂದ ಎಲ್ಲರೂ ಉಪಯೋಗ ಪಡ್ಕೋಬೇಕು. ಫಾರಮ್ಸ್ಗಳೆಲ್ಲ ಈಗ ಆನ್ಲೈನ್ ವ್ಯವಸ್ಥೆ ತಪ್ಪಿ ಆನ್ಲೈನ್ ಈಗ ಫಾರಮ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಅದೆಲ್ಲವನ್ನು ಉಪಯೋಗ ಮಾಡ್ಕೋಬೇಕು. ನಾವು ಯಾವುದೇ ಎಷ್ಟೊತ್ತಲ್ಲಿ ಇದ್ರೂ ಕೂಡ ನಮ್ಮ ಜೊತೆಗೆ ನಾವು ಇರ್ತೀವಿ. ನಾವೆಲ್ಲ ಅಣ್ಣ ತಮ್ಮದ್ರು ಇರ್ತಾರ ಇರೋಣ. ಇತ್ತೀಚೆಗೆ ಕೆಲವರು ವಿಷ ಬೀಜ ಬಿತ್ತಲಿಕ್ಕೆ ಹೋಗಿದ್ರು, ಅದನ್ನು ನೇರವಾಗಿ ಹೇಳಲಿಕ್ಕೆ ಹೋಗಿ ವಿಷ ಬೀಜ ಬಿತ್ತಲಿಕ್ಕೆ ಹೋಗಿದ್ರು. ಅದು ನಮ್ಮ ತರೀಕೆರೆಯಲ್ಲಿ ಇವತ್ತರೆಗೂ ಸಮಾಧಾನ, ಶಾಂತಿಯಿಂದ ಇದ್ವಿ. ಯಾರು ಏನೇ ಹೇಳಿದ್ರು ಅದಕ್ಕೆ ಎಲ್ಲರೂ ಒಂದೇ. ನಾವು ಹೇಳ್ತಿರ್ತಕ್ಕಂಥ ರಾಮನು ಒಂದೇ, ಅಲ್ಲನು ಒಂದೇ, ಟಿಪ್ಪು ಅವರೆಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ. ಟಿಪ್ಪು ಒಬ್ಬ ಮಹಾರಾಜ, ಹೋರಾಟ ಮಾಡಿದಂಥವನು, ಸ್ವತಂತ್ರ ಹೋರಾಟಗಾರ, ಅದೇನು ತಪ್ಪಿಲ್ಲ. ಅದಕ್ಕೋಸ್ಕರ ಅದೇನೋ ಮಾಡ್ಕೊಂಡು ರಾಮನ ಒಂದು, ಟಿಪ್ಪು ಒಂದು ಕಡೆ ಭಕ್ತರು, ರಾಮನ್ ಭಕ್ತರು, ಎಲ್ಲರೂ ಕೂಡ ಎಲ್ಲರೂ ಭಕ್ತರೇ. ನಾವೆಲ್ಲರೂ ಕೂಡ ರಾಮನ್ ಭಕ್ತರು, ಎಲ್ಲ ಹಿಂದೂಗಳು ಕೂಡ ರಾಮನ ಜಪ ಮಾಡ್ತೀವಿ. ಅದರಿಂದ ನಾವು ಯಾರ್ಯಾವ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಯಾರೇ ಏನೇ ಮಾಡೋದು ನಾವೆಲ್ಲರೂ ಕೂಡ ಒಗ್ಗಟ್ಟು, ಇಲ್ಲಿ ಅಶಾಂತಿಗೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸಿದ್ದೆ. ಪ್ಲಾಟ್ಫಾರ್ಮ್ ಅದು ಅನೇಕ ಬಾರಿ ನಮ್ಮ ಹಿಂದೆನೂ ಕೂಡ ಅವರೇ ಒತ್ತಡ ಮಾಡಿಸಿದ್ದು, ಮುಂದೂ ಅದನ್ನ ಮಾಡ್ಕೊಡ್ತೀನಿ ಅಂತ ನಮ್ಮ ಶಮೀಲಾ ಶರೀಫ್ ಸಾಹೇಬ್ರಿಗೆ ಹೇಳ್ತಿದ್ದೀನಿ. ತಡವಾಗಿ ಬಂದು ನಿಮ್ಮನ್ನ 10 ಸತಿ ಕರೆದ್ರೆ ನಮ್ಮ ಬರ್ರಿ ಶಮೀಲಾ ಶರೀಫ್ ಅಂತ ಹೇಳಿ ಖಂಡಿತವಾಗಿ ನಾವು ನನಗೆ ಹಲವಾರು ಹೇಳಿದ್ದಾರೆ, ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸಿದ್ದೀನಿ. ನಮಸ್ಕಾರ.